ತುಂಬಾ ಖುಷಿ ಆಗ್ತಾಯಿದೆ. ಈ ಒಂದು ದಿನಕ್ಕೆ ನಾನು ತುಂಬಾ ಕಾಯ್ತಾ ಇದ್ದೆ. ಸೊ ಇವಾಗ ತುಂಬ ಎಕ್ಸೈಟೆಡ್ ಆಗಿದ್ದೀನಿ, ತುಂಬ ಭಯನೂ ಆಗ್ತಾಯಿದೆ. ಗೊತ್ತಿಲ್ಲ ಇವಾಗ ನೆಕ್ಸ್ಟ್ ಥಿಯೇಟ್ರ್ ವಿಸಿಟಲ್ಲಿ ಗೊತ್ತಾಗುತ್ತೆ ಯಾವ ಥರ ಫೀಲ್ ಆಗ್ತಾಯಿದೆ ಅಂತ. ಸೊ ಫಸ್ಟ್ ಡೇನೇ ಫಸ್ಟ್ ಶೋ ಫುಲ್ ಹೌಸ್ಫುಲ್ ಆಗಿರೋದು ಇನ್ನೂ ಖುಷಿ ಆಗ್ತಾಯಿದೆ. ಎಷ್ಟೋ ವರ್ಷ ಆದಮೇಲೆ ನನ್ನ ಸಿನಿಮಾನ ನಾನು ಥಿಯೇಟ್ರಿಗೆ ಬಂದು ನೋಡ್ತಾ ಇದ್ದೀನಿ. ಹಾಗೆ ಒಂದು ಒಳ್ಳೆ ಸಂದೇಶ ಇದೆ ಸಿನಿಮಾ. ಪ್ರತಿಯೊಬ್ಬರು ಅಷ್ಟೇ, ಯಾವುದೇ ಒಂದು ಕೆಲಸ ಮಾಡಬೇಕಾಗಿದ್ರೂ ಅಷ್ಟೇ ಅದು ಇಷ್ಟಪಟ್ಟು ಯಾರೂ ಹೋಗಲ್ಲ. ಇವಾಗ ಪ್ರಾಸ್ಟಿಟ್ಯೂಷನ್ ಅಂತ ಏನು ನಾವು ತೋರಿಸಿದ್ದೀವಿ ಸಿನಿಮಾದಲ್ಲಿ, ಇಷ್ಟಪಟ್ಟು ಯಾರೂ ಹೋಗಲ್ಲ ಅದನ್ನ. ಸೊ ಅದೊಂದು ಸಂದೇಶ ಕೊಟ್ಟಿದ್ದಾರೆ ಸಿನಿಮಾದಲ್ಲಿ. ಸೊ ಸೆಕೆಂಡ್ ಹಾಫ್ ಅಂತೂ ನಾನು ಸಂಗೀತನ ಜೊತೆ ಆ್ಯಕ್ಟ್ ಮಾಡಿದಿದ್ರು ನನಗೆ ಸೆಕೆಂಡ್ ಹಾಫ್ ನೋಡುವಾಗ ಸಂಗೀತದ ಮೇಲೆ ತುಂಬಾ ಬೇಜಾರಾಯಿತು. ಸೊ ಹಾಗೆ ಅಲ್ವಾ ಕನೆಕ್ಟ್ ಆಗ್ತೀವಿ ನಾವೆಲ್ಲರೂ. ಸೊ ಇವಾಗ ಲೆಸ್ಬಿಯನ್ ಪಾತ್ರನೂ ಅಷ್ಟೇ, ಇವಾಗ ನಾನು ಏನು ಮಾಡಿದ್ದೀನಿ ಅದೊಂದು ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ ಆಗಿರೋ ಒಂದು ಏನು ದೇವ್ರದೊಬ್ರು ಶಾಪ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಸೊ ಆ ಥರ ಇರೋ ಜನರಿಗೆಲ್ಲ ನಾವು ಕೀಳಾಗಿ ನೋಡೋ ಬದಲು ಅದೇನೋ ಹಂಗೆ ಆಗೋಗಿದೆ. ಸೊ ಏನು ಮಾಡೋಕ್ಕಾಗಲ್ಲ, ಪ್ರತಿಯೊಬ್ಬರು ಲೈಫ್ ಹಿಂಗೆ ಅಂತ ಹೇಳ್ಕೊಂಡು ಹೋಗ್ಬೋದು. ಸೊ ತುಂಬಾ ಖುಷಿ ಆಗ್ತಾ ಇದೆ ಎಲ್ಲರೂ ನೋಡ್ತಾ. ನನ್ನ ಸಿನಿಮಾ ರಿವ್ಯೂ ನನ್ನನ್ನೇ ಬಂದು ನೀವು ಕೇಳಿದಾಗ ಇನ್ನೂ ತುಂಬ, ನಾನೇ ಫಸ್ಟ್ ಟೈಮ್ ನೋಡಿರೋದು ಇವಾಗ ಎಲ್ಲರ ಜೊತೆನೂ. ಸೊ ನೋಡೋಣ ಎಲ್ಲರ ಚಾಮುಂಡೇಶ್ವರಿ ಇದು ಖುಷಿ ಆಯಿತು ಸರ್. ಈ ಥರ ಹೌಸ್ಫುಲ್ ಆಗಿ ಫಸ್ಟ್ ಡೇ ಜನ ಬಂದು ಸಪೋರ್ಟ್ ಮಾಡಿರೋದು ಒನ್ಸ್ ಇದು ಲೈಫ್ ಟೈಮ್ ಮೆಮೊರಿ ಇದು. ಆ್ಯಕ್ಟಿಂಗ್ ಬಗ್ಗೆ ತುಂಬ ಪಾಸಿಟಿವ್ ರಿವ್ಯೂಸ್ ಬಂದಿದೆ, ಹಾಗೆ ಫಿಲಮ್ ಬಗ್ಗೆನೂ ತುಂಬ ಪಾಸಿಟಿವ್ ರಿವ್ಯೂಸ್ ಬಂದಿದೆ. ಖುಷಿ ಕೊಡ್ತಾ ಇದೆ. ನೋಡೋಣ ಇನ್ನೂ ಹೆಚ್ಚಿನ ಜನಸಂಖ್ಯೆ ಬಂದಿಟ್ಟು ಫಿಲಮ್ ನೋಡಿ ನಮಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀವಿ ಅಷ್ಟೇ. ನ್ಯಾಚುರಲ್ ಆಗಿ ಆ್ಯಕ್ಟಿಂಗ್ ಮಾಡಿದ್ದೀರಾ, ತುಂಬ ದಿನ ಹೋಗ್ತಾ ಇದೆ. ಓವರ್ ಆ್ಯಕ್ಟಿಂಗ್ ಇಲ್ಲ, ನ್ಯಾಚುರಲ್ ಸ್ಟಾರ್ ಅಂತ ಅದಕ್ಕೆ ಜನ ಏನು ಕೊಟ್ಟರು ರಿಸೀವ್ ಮಾಡ್ತೀವಿ ಸರ್. ಥ್ಯಾಂಕ್ಸ್. ಸ್ಟಾರ್ ಏನಿಲ್ಲ, ನಾನೊಬ್ಬ ಆ್ಯಕ್ಟ್ರಾಗಿ ಜನ ನಮಗೆ ಅಪ್ರಿಷಿಯೇಟ್ ಮಾಡೋದು ಅದೇ ಖುಷಿ ಸರ್. ಆ್ಯಕ್ಚುಲಿ ಈ ಥರ ಸಿಂಪಲ್ ಕ್ಯಾರೆಕ್ಟರ್ನ ಒಪ್ಕೊಳ್ಳೋದು ತುಂಬ ಹೀರೋಗಳು ಕಮ್ಮಿ. ನೀವು ಅದನ್ನು ಒಪ್ಕೊಂಡಿದ್ದೀರಾ? ಅಂದರೆ ನಮಗೆ ಒಂದು ಕಥೆಯಾಗಿ ಗೆಲ್ಲಬೇಕು ಅನ್ನೋದು ದೇವನಿಂದ ಇತ್ತು. ಯಾಕಂದರೆ ಇವತ್ತಿನ ಟ್ರೆಂಡಲ್ಲಿ ಏನಂದರೆ ಜನ ಒಂದು ಕಥೆನ ಅಪ್ರಿಷಿಯೇಟ್ ಮಾಡೋದು ಜಾಸ್ತಿ. ಈಗ ಮಲಯಾಳಂ ಸಿನಿಮಾನ ಯಾಕೆ ಅಪ್ರಿಷಿಯೇಟ್ ಮಾಡ್ತಾರೆ, ಅಥವಾ ಬೇರೆ ಯಾವುದೋ ಇಂದ ತಮಿಳ್ ಸಿನಿಮಾನ ಯಾಕೆ ಅಪ್ರಿಷಿಯೇಟ್ ಮಾಡ್ತಾರೆ ಅಂದರೆ ಅವ್ರ ಕತೆ ಬಿಟ್ಟು ಬೇರೆ ಏನೂ ಮಾಡಲ್ಲ ಅಂತ. ಸೊ ಅದನ್ನೇ ನಾವು ಅಟೆಂಪ್ಟ್ ಮಾಡೋಣ. ಇವತ್ತು ಜನ ಏನು ನೋಡ್ತಾರೆ, ಏನು ತೊಗೊಳ್ತಾ ಇದ್ದಾರೆ, ಅದನ್ನೇ ಅಟೆಂಪ್ಟ್ ಮಾಡೋಣ ಅಂದ್ಬಿಟ್ಟು ಅದನ್ನೇ ಮಾಡಿದ್ದು. ಸಿನಿಮಾ ಗೆದ್ದಾಗ ಪ್ರತಿಯೊಬ್ಬರು ಗೆಲ್ತಾರೆ. ಒಬ್ಬರು ಪ್ರೊಡಕ್ಷನ್ ಬಾಯಿಂದ ಹಿಡ್ದು ಪ್ರೊಡ್ಯೂಸರ್ವರೆಗೂ ಗೆಲ್ತಾರೆ. ಸೊ ಇಲ್ಲಿ ನನ್ನ ಸ್ವಾರ್ಥಕ್ಕೋಸ್ಕರ ನಾನೇನೋ 4 ಫೈಟು 2 ಸಾಂಗ್ ಹಾಕಿದ ತಕ್ಷಣ ಸಿನಿಮಾ ವರ್ಕ್ ಆಗಿಲ್ಲ ಅಂದರೆ ಅದು ಉಪಯೋಗ ಇಲ್ಲ ಸರ್. ಅದ್ರ ಬಗ್ಗೆ ಇನ್ನೂ ಇಲ್ಲ, ಅದ್ರ ಬಗ್ಗೆ ಇನ್ನೂ ಯೋಚನೆ ಮಾಡಿಲ್ಲ. ಒಂದಷ್ಟು ಈಗ ಸದ್ಯಕ್ಕೆ ಇದು ರಿಲೀಸ್ ಆಗಿದೆಲ್ಲ ಆಗಿದೆಯಲ್ಲ, ನೋಡೋಣ ಜನರು ರೆಸ್ಪಾನ್ಸ್ ನೋಡ್ಕೊಂಡು ನಾಳೆ ದಿನ ಏನು ಮಾಡಬೇಕು ಅನ್ನೋ ಯೋಚನೆ ಮಾಡೋಣ. ಥ್ಯಾಂಕ್ ಯು. ನಿಮಗೆಲ್ಲ ಇಷ್ಟ ಆಯಿತಾ? ಥ್ಯಾಂಕ್ ಯು.